19 ಜನವರಿಯಿಂದ ಗುಪ್ತ ನವರಾತ್ರಿ ಶುರುವಾಗ್ತಾ ಇದೆ. ಏನಿದು ಗುಪ್ತ ನವರಾತ್ರಿ? ನಮ್ಮಲ್ಲಿ 4 ನವರಾತ್ರಿ ಇದೆ. 2 ಪ್ರತ್ಯಕ್ಷ ನವರಾತ್ರಿ, ಅದನ್ನ ವಿಜೃಂಭಣೆಯಿಂದ ಎಲ್ಲರನ್ನೂ ಕರೆದು ಧೂಮ್ಧಾಮ್ ಅಂತ ಆಚರಿಸುವಂಥದ್ದು ನಮಗೆ ಗೊತ್ತಾ ಇದೆ. ಇನ್ನು 2 ಗುಪ್ತ ನವರಾತ್ರಿ, ಒಂದು ವಿಶೇಷವಾಗಿ ಮಾಘ ಮಾಸದಲ್ಲಿ ನಾಡಿದ್ದು 19ನೇ ತಾರೀಕಿಂದ ಶುರುವಾಗುವಂಥದ್ದು. ಇದು ದೇವಿ ಹಾಗೆ ನಿಮ್ಮ ಮಧ್ಯೆ ನಡೆಯುವಂತಹ ಒಂದು ಸೀಕ್ರೆಟ್ ಪ್ಯಾಕ್ಟ್ ಅಂತ ಹೇಳ್ಬೋದು. ಹೌದು, ಇಲ್ಲಿ ಯಾವುದೇ ರೀತಿಯ ಆಡಂಬರ, ವಿಜೃಂಭಣೆ, ಮೂರನೇ ವ್ಯಕ್ತಿ ಇಲ್ಲದೆ ನೀವು ಮತ್ತೆ ದೇವಿಯ ಮಧ್ಯೆ ಇರುವಂತಹ ಒಂದು ಕನೆಕ್ಷನ್ ಅಪರೂಪವಾದಂತಹ ಸಮಯ ಇದು. ಅದನ್ನ ಗಟ್ಟಿಗೊಳಿಸೋಕೆ ಇರುವಂತಹ ಸಮಯ ಇದು. ದೇವಿಯನ್ನ ಆರಾಧಿಸುವಂತವರಿಗೆ, ತಾಂತ್ರಿಕರಿಗೆ, ಸಾಧಕರಿಗೆ, ಸಿದ್ಧಿ ಬೇಕು ಅಂತ ಬಯಸೋರಿಗೆ ವಿಶೇಷವಾದಂತಹ ಸಾಧನೆ ಮಾಡ್ಲಿಕ್ಕಿರುವಂತಹ ದಿನ. ಈ ನವರಾತ್ರಿಯನ್ನ ಯಾರು ಬೇಕಾದ್ರೂ ಆಚರಿಸಬಹುದಾ? ನವರಾತ್ರಿಯ ಜೊತೆಗೆ ದೇವಿಯ ಜೊತೆಗೆ ಇರುವಂತಹ ನಿಮ್ಮ ಸಂಬಂಧವನ್ನ ಗಟ್ಟಿಗೊಳಿಸ್ಕೊಂಡು ನಿಮಗೆ ಬೇಕಾಗಿರೋದನ್ನ ಬಯಸೋದಕ್ಕೆ ಅಪರೂಪವಾದಂತಹ ದಿನ. ಹೀಗಾಗಿ ಯಾರು ಬೇಕಾದ್ರೂ ಈ ಸಮಯದಲ್ಲಿ ದೇವಿಗೆ ಪೂಜೆ ಆರಾಧನೆ ಮಾಡಬಹುದು. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡಿದೆ, ಈ ಬೀಜ ಮಂತ್ರ ನೋಡಿ ಆ ಒಂದು ದೇವಸ್ಥಾನದಲ್ಲಿ ಈ ಒಂದು ತಾಂತ್ರಿಕರಿದ್ದಾರೆ, ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ತಂತ್ರವಿದ್ಯೆ ಅಥವಾ ಯಾವುದೇ ಬೀಜ ಮಂತ್ರದ ಪಠನೆ ಆಗಿರ್ಬೋದು, ಅದು ಗುರುಮುಖಿನ ಸಿದ್ಧಿಯಾಗಿದ್ರೆ ಮಾತ್ರ, ಇನಿಸಿಯೇಷನ್ ಆಗಿದ್ರೆ ಮಾತ್ರ ಮಾಡ್ಬೇಕು, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ಈ ಗುಪ್ತ ನವರಾತ್ರಿಯನ್ನ ನಾವು ಗೃಹಸ್ಥರು ಹೇಗ್ ಮಾಡ್ಬೇಕು, ಮನೆಯಲ್ಲಿ ಹೇಗೆ ಆಚರಿಸಬೇಕು, ಇದರಿಂದ ಏನಾದ್ರೂ ಪ್ರಯೋಜನಗಳಿದೆಯಾ? ಖಂಡಿತವಾಗ್ಲು ನೀವು ಬಯಸಿದ್ದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಈ ಗುಪ್ತ ನವರಾತ್ರಿ ಅನ್ನುವಂಥದ್ದು ಬಹಳ ಅಪರೂಪವಾದಂತಹ, ವಿಶೇಷವಾದಂತಹ ದಿನ ನಿಮ್ಮ ಜೀವನದ ಗತಿ ಮುಂದೆ ಹೋಗ್ಲಿಕ್ಕೆ. ನವರಾತ್ರಿಯ ದಿನ ನಮಗೆ ಗೊತ್ತಿರೋ ಹಾಗೆ ದೇವಿಯ 9 ರೂಪಗಳಲ್ಲಿ ಯಾಕೆನ ಪೂಜಿಸ್ತೀವಿ. ಆದ್ರೆ ಗುಪ್ತ ನವರಾತ್ರಿಯ ದಿನ ದಶಮಹಾವಿದ್ಯೆಯನ್ನ ಪೂಜೆ ಮಾಡುವಂತಹ ದಿನ. ಈ ದಶಮಹಾವಿದ್ಯೆ ಅಂತಂದ್ರೆ ಏನು? ಕೈಲಾಸದಲ್ಲಿ ಒಂದ್ಸಲ ಶಿವ ಹಾಗೆ ಪಾರ್ವತಿಗೆ ಒಂದು ಸಣ್ಣ ಟಗ್ ಆಫ್ ವಾರ್ ಆಗತ್ತೆ. ಶಿವ ಕೈಲಾಸದಿಂದ ಹೊರಡುವಂತಹ ಸಮಯದಲ್ಲಿ 10 ದಿಕ್ಕುಗಳಲ್ಲಿ 10 ರೂಪದಲ್ಲಿ ದೇವಿ ಪ್ರಕಟವಾದಂತಹ ಆ ಒಂದು ರಾ ಆದಂತಹ ಶಕ್ತಿಶಾಲಿಯಾದಂತಹ 10 ಮಹಾ ಅತ್ಯುನ್ನತ, ಅತ್ಯದ್ಭುತ, ಉತ್ಕೃಷ್ಟ ವಿದ್ಯೆಗಳಿಗೆ ಅಧಿದೇವತೆ ಏಕೆ? ಅದರರ್ಥ 10 ವಿವಿಧ ರೀತಿಯ ವಿದ್ಯೆಗಳಿಗೆ ಅಧಿದೇವತೆಯಾದಂತಹ, ಯಾವುದೇ ರೀತಿಯ ಆಡಂಬರವಿಲ್ಲದಂತಹ, ಯಾವುದೇ ರೀತಿಯ ಫಿಲ್ಟರ್ಗಳಿಲ್ಲದಂತಹ ರಾ ಫಾರ್ಮಲಿ ದೇವಿಯನ್ನ ಪೂಜೆ ಮಾಡೋದೇ ದಶಮಹಾವಿದ್ಯೆ. ಯಾವುದಾ ದಶಮಹಾವಿದ್ಯೆಗಳು? ಕಾಳಿ, ತಾರ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಲಾಮುಖಿ, ಮಾತಂಗಿ, ಕಮಲ. ಕಾಳಿ ಕಾಲಕ್ಕೆ, ಮರಣಕ್ಕೆ ಅಧಿದೇವತೆ. ಹಾಗೆ ಕಮಲ ಆಸ್ತಿಗೆ, ಅಂತಸ್ತಿಗೆ ಅಧಿದೇವತೆ. ಧೂಮಾವತಿ ಏಕೈಕ ದೇವಿಯ ಸ್ವರೂಪ, ವಿಧವೆಯ ರೂಪದಲ್ಲಿ ಪೂಜೆ ಮಾಡಲ್ಪಡುವಂತಹವನು. ಮಾತಂಗಿ ವಿದ್ಯೆಗೆ, ಜ್ಞಾನಕ್ಕೆ, ಸಿದ್ಧಿಗೆ ಅಧಿಪತಿ. ಹೀಗೆ ಕೆಲವು ಕಡೆ ಈ ನವರಾತ್ರಿಯನ್ನ ಮಾತಂಗಿ ಅಥವಾ ಶ್ಯಾಮಲಾದೇವಿ ನವರಾತ್ರಿ ಅಂತ ಕೂಡ ಹೇಳ್ತೀವಿ. ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ದಿನ ನೀವು ಕೂರ್ಸಿ ಒಂದು 5-5 ನಿಮಿಷ ಮೆಡಿಟೇಷನ್ ಮಾಡಿಸಿದ್ರೆ ಬಹಳ ಬಹಳ ಒಳ್ಳೇದು. ವಿದ್ಯೆ ಚೆನ್ನಾಗಿ ಹತ್ತತ್ತೆ. ಯಾರು ಬೇಕಾದ್ರೂ ಈ ಒಂದು ಸಾಧನೆಯನ್ನ ಮಾಡಬಹುದು, ಮಕ್ಕಳು ಅಂತಾನೆ ಅಲ್ಲ. ಏನ್ ಮಾಡ್ಬೇಕು? ಈ 9 ದಿನಗಳ ಕಾಲ ಸಾಧ್ಯ ಆದಷ್ಟು ತಮಸ್ಸು ಗುಣ ಇರುವಂತಹ ಅಥವಾ ರಜಸ್ಸು ಗುಣ ಇರುವಂತಹ ಊಟಗಳನ್ನ ಮಾಡ್ಬಿಡಿ. ಸಾತ್ವಿಕ ಆಹಾರವನ್ನ ಮಾಡ್ತಾ ಹೋಗಿ. ಸಂಜೆ ಹೊರಗಿಂದ ಹೋಗಿ ಬಂದ್ಮೇಲೆ ದಯವಿಟ್ಟು 1-2 ಕಾಳು ಉಪ್ಪನ್ನ ಹಾಕೊಂಡು ಸ್ನಾನ ಮಾಡಿ, ಶುಭ್ರವಾದಂತಹ ತಿಳಿಯಾದ ಬಟ್ಟೆಗಳನ್ನ ಹಾಕೊಳ್ಳಿ. ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ದಯವಿಟ್ಟು ಅಳಿಸ್ಬೇಡಿ. ಮನೆಗಳಲ್ಲಿ ಜಗಳಗಳನ್ನ ಅವಾಯ್ಡ್ ಮಾಡಿ. ಉಗುರು ಕಟ್ ಮಾಡೋದು, ಕೂದಲು ಕಟ್ ಮಾಡೋದು, ರಕ್ತ ಚಲಿಸೋದು ಅದೇನಾದ್ರೂ ಆಗಿದ್ರೆ ಸರಿಯಾದ ರೀತಿಯಲ್ಲಿ ಅದನ್ನ ಡಿಸ್ಕಾರ್ಡ್ ಮಾಡಿ. ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬೇಡಿ. ಯಾರ್ಯಾರೋ ಕೊಟ್ಟಿದ್ದನ್ನ ತಿನ್ನೋದು ಅಥವಾ ಎಲ್ಲೆಲ್ಲೋ ಹೋಗಿ ಏನೇನೋ ಬಿಸಾಕೋದು, ದಯವಿಟ್ಟು ಅದೆಲ್ಲದನ್ನ ಮಾಡಕ್ ಹೋಗ್ಬೇಡಿ. ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಮನೆಗೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಏನು ಬೇಕು ಅದನ್ನ ಸ್ಪಷ್ಟವಾಗಿ ಒಂದು ಬಿಳಿಯ ಹಾಳೆ ಮೇಲೆ ಬರೀರಿ. ಫಾರ್ ಎಕ್ಸಾಂಪಲ್, ಒಂದು ಮನೆ ಬೇಕು ಅಂದ್ರೆ ಅದು ಯಾವ ಬಣ್ಣದಾಗಿರ್ಬೇಕು, ಯಾವ ಸೈಜ್ ಆಗಿರ್ಬೇಕು, ಯಾವ ಏರಿಯಾದಲ್ಲಿ ಇರಬೇಕು, ಎಲ್ಲವನ್ನು ಬಹಳ ನಿರ್ದಿಷ್ಟವಾಗಿ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬಂದಿರೋ ಹಾಗೆ ಬರೆದ್ಬಿಟ್ಟು ಇಟ್ಬಿಟ್ಟು 5 ನಿಮಿಷದ ಕಾಲ ದೀಪವನ್ನ ನೋಡ್ತಾ, ದೇವಿಯನ್ನ ನೆನೆಸ್ಕೋತಾ, ಆ ಒಂದು ಮ್ಯಾನಿಫೆಸ್ಟೇಷನ್ ನಿಮಗೆ ಆಗಿರೋ ರೀತಿ ಒಂದೇ ಒಂದನ್ನ ಮಾಡಿ. 9 ದಿನ ಒಂದನ್ನ ಮಾತ್ರ ಬೇಡ್ಕೊಳ್ಳಿ. ಅದಕ್ಕೆ ಚಾನಲೈಸ್ ಮಾಡಿ. 9 ದಿನಗಳ ಕಾಲ 5-5 ನಿಮಿಷದ ಕಾಲ ದೇವಿಯನ್ನ ನೆನೆಸ್ಕೊಂಡು ಕೂತ್ಕೊಳ್ಳಿ, ಸಾಕು. ಇದನ್ನ ಮಾಡಿ. ಇನ್ನು ಈ ದಶಮಹಾವಿದ್ಯೆ ಬಗ್ಗೆ ಹೆಚ್ಚು ನಾನೇನಾದ್ರೂ ತಿಳ್ಕೋಬೇಕು, ಇದರ ಒಂದು ಅಷ್ಟೋತ್ತರ ಏನಾದ್ರೂ ಇದ್ರೆ, ಗೃಹಸ್ಥರಾಗಿ ನಾನು ಏನ್ ಮಾಡಬಹುದು ಅನ್ನುವಂತಹ ಒಂದು ಪೂಜಾ ವಿಧಾನವನ್ನ ನಾನು ತಿಳ್ಕೋಬೇಕು ಅಂದ್ರೆ, ಶ್ರೀನಿಧಿ ಪಬ್ಲಿಕೇಶನ್ ಅವರ ದಶಮಹಾವಿದ್ಯಾ ಮಹಾತ್ಮೆ, ಇದು ತಾಂತ್ರಿಕರಿಗಲ್ಲ, ವಿಶೇಷವಾಗಿ ದೇವಿ ಭಕ್ತರಿಗೆ ಮಾತ್ರ. ಹೀಗಾಗಿ ಸಾತ್ವಿಕ ರೂಪದಲ್ಲಿ ಹೇಗೆ ಇದನ್ನ ಆಚರಿಸಬಹುದು ಅನ್ನೋದರ ಪುಸ್ತಕ ಇದೆ. ಇದನ್ನ ನೀವು ಪಡ್ಕೋಬಹುದು. ಶ್ರೀಚಕ್ರ ದಶಮಹಾವಿದ್ಯೆ ಅನ್ನುವಂತಹ ಒಂದು ಅಪರೂಪವಾದಂತಹ ದೊಡ್ಡ ಪುಸ್ತಕ ಇದೆ. ಇದು ಕೂಡ ಶ್ರೀನಿಧಿ ಪಬ್ಲಿಕೇಶನ್ ಮುಖೇನ ನೀವು ಪಡ್ಕೋಬಹುದಾಗಿದೆ.